ನೋಡಿ ಅಲ್ಲ ಪ್ರಶ್ನೆ ನೋಡಿ, ನಮ್ಮ ಹತ್ರ ನಾವು MLC ಮಾಡಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೋತವ್ರಿಗೆ ಯಾರಿಗೂ MLC ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಆದರೆ ನಾವು MLC ಮಾಡಿದ್ವಿ. ನಾವು ಅವರೇನು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಂತ ಗೌರವ ನಾವು ಕೊಟ್ಟಿದ್ದೀವಿ. ಆದರೆ ಅವರು ಪಕ್ಷ ಬಿಟ್ಟು ಹೋಗ್ತಾನೆ, ಅದು ವೈಯಕ್ತಿಕ ನಿರ್ಧಾರ. ಇದು ಪ್ರಜಾಪ್ರಭುತ್ವ ಇದೆ. ಯಾರು ಯಾವ ಪಕ್ಷದಲ್ಲಿ ಬೇಕಾದರೂ ಹೋಗ್ಬೋದು. ವ್ಯಕ್ತಿಗಳಿಂದ ಪಕ್ಷ ಬೆಳೆಯಲ್ಲ, ಪಕ್ಷಿಗಳಿಂದ ವ್ಯಕ್ತಿ ಬೆಳೀತಾರೆ. ಅಷ್ಟೇ ಅರ್ಥ ಮಾಡ್ಕೊಂಡು. ಅಸಮಾಧಾನ ಇಲ್ಲ ನೋಡಿ, ಅವ್ರಿಗೆ ಯಾರು ಅವರು ವಾಪಸ್ BJPಯಿಂದ ಬಂದಿದ್ರು, BJPಗೆ ಹೋಗಿದ್ದಾರೆ. ಅದರಿಂದ ನನಗೆ ಅವ್ರು ಯಾಕೆ ಹೋಗ್ತಾರೆ? ನಾನು ನೋಡಿ, ಇದೆಲ್ಲ ಊಹಾಪೋಹ ಇದು. ನೋಡಿ, ಈಗ BJP ಅವರು ಹತಾಶರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಮನಗಂಡು ಅವರಿಗೆ ಮೂಲೆ ಗುಂಪು ನಾವಲ್ಲ, ರಾಜ್ಯದ ಜನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಈ ರಾಜ್ಯದ ಜನ ಕೊಟ್ಟಿದ್ದಾರೆ, BJPಯವರಲ್ಲ, ರಾಜ್ಯದ ಜನ ಕೊಟ್ಟಿದ್ದಾರೆ. ಸಾಮಾನ್ಯ ಜನರು ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಕೊಟ್ಟಿದ್ದಾರೆ ಅಂತಂದರೆ ಹಿಂದಿನ ಸರ್ಕಾರದಲ್ಲಿರ್ತಕ್ಕಂಥ ಹಗರಣಗಳು, ಭ್ರಷ್ಟಾಚಾರಕ್ಕೆ ಬೇಸತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅವ್ರಿಗೆ ಜನರ ಹತ್ರ ಹೋಗಲಿಕ್ಕೆ, ಬೊಮ್ಮಾಯಿನ ಹೇಳಿದ್ರಲ್ಲ, ಅವರಿಗೆ ಜನರ ಹತ್ರ ಹೋಗಲಿಕ್ಕೆ ಮುಖ ಇಲ್ಲ. ಹಾಗಾಗಿ ಒಬ್ರಿಗೊಬ್ರಿಗೆ ನಾಯಕರನ್ನ ಎಳ್ಕೊಂಡು ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಜನ ಭಾಳ ಬುದ್ಧಿವಂತರಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಪಾಠ ಕಲಿಸ್ತಾರೆ.